ಭಗವಂತ ಪವನೋಹಿ ಯಥಾಗ್ರಾಹ್ಯ ವಿಚರನ್ ಸರ್ವಮೂರ್ತಿಷು ಪುರಿ ಶೇತೆ ತಥಾಬ್ರೇಚ ತಸ್ಮಾತ್ ಪುರುಷ ಉಚ್ಯತೆ. ಈ ಭಗವಂತನನ್ನು ಪುರುಷ ಅನ್ನೋ ಶಬ್ದದಿಂದ ಕರೀತಾರೆ. ಯಾಕೆ ಪುರುಷ ಅಂತ ಕರೀತಾರೆ? ಅದಕ್ಕೆ ಅನೇಕ ಅರ್ಥಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಈ ಒಂದು ಅರ್ಥ ಏನು ಅಂದರೆ, ಪುರಿ ಶೇತೆ, ಅವನು ಭಗವಂತ ಪುರಿ ಅಂದರೆ ನಮ್ಮ ಶರೀರದ ಒಳಗೆ ಇರುತ್ತಾನೆ ಭಗವಂತ. ಹಾಗಾದರೆ ಶರೀರದ ಒಳಗೆ ಮಾತ್ರ ಇರ್ತಾನ? ಇಲ್ಲ. ತಥಾ ಅಭ್ರೆ, ಹೊರಗೂ ಕೂಡ ಆಕಾಶದಲ್ಲೂ ಕೂಡ ಭಗವಂತ ಇರುತ್ತಾನೆ. ಹೇಗೆ? ಪವನೋಹಿ ಯಥಾ, ಗಾಳಿ ಹೇಗೋ ಹಾಗೆ. ನಾವು ಉಸಿರಾಡ್ತಾ ಇರ್ತೀವಿ, ಗಾಳಿ ನಮ್ಮ ಒಳಗೂ ಬರ್ತಾ ಇರುತ್ತೆ, ಹೊರಗೂ ಕೂಡ ಇರುತ್ತೆ. ಗಾಳಿ ನಮ್ಮ ಶರೀರದ ಹೊರಗೆ ಹೇಗೆ ಇರುತ್ತೋ ಹಾಗೆ ಭಗವಂತ ಶರೀರದ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಇರ್ತಾನೆ. ಅದರಿಂದಾಗಿ ಭಗವಂತನನ್ನು ಪುರುಷ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಹೀಗೆ ಇಷ್ಟೆಲ್ಲ ವರ್ಣನೆ ಮಾಡಿ, ಭಗವಂತ ಇಂತಹ ಗುಣಸಂಪನ್ನನಾದಂಥವನು, ಇಂತಹ ಗುಣಸಂಪನ್ನನಾಗಿರುವಂತಹ ಭಗವಂತನ ದರ್ಶನ ಯೋಗಿಗೆ ಆಗತ್ತೆ. ಆದ್ದರಿಂದ ಎಲ್ಲರೂ ಕೂಡ ಯೋಗಾನುಷ್ಠಾನಕ್ಕೆ ಪ್ರಯತ್ನ ಮಾಡಲೇಬೇಕು. ಅದು ಬಿಟ್ಟು ಸಂಸಾರದಲ್ಲಿ ಆಸಕ್ತರಾಗಬಾರದು. ಯಾಕೆ? ಸಂಸಾರ ಅನ್ನುವಂಥದ್ದು ದುಃಖಮಯವಾಗಿ ಇರುವಂಥದ್ದು. ನಿರಂತರವಾಗಿ ಸಂಸಾರದಲ್ಲಿ ದುಃಖ ಇದೆ. ಗರ್ಭವಾಸದಿಂದ ಆರಂಭ ಮಾಡಿ ಮರಣದ ತನಕವೂ ಕೂಡ ಸಂಸಾರದಲ್ಲಿ ಅನೇಕ ಹಂತಗಳಲ್ಲಿ ದುಃಖ ಅನ್ನೋದು ಪ್ರತಿಯೊಬ್ಬ ಜೀವನಿಗೂ ಕೂಡ ಇದ್ದೇ ಇರುತ್ತೆ. ಅನುಗಾಲವೂ ಚಿಂತೆ ಇಲ್ಲದೇ ಇರುವಂತಹ ಸಮಯ ಯಾವುದೂ ಇರೋದಿಲ್ಲ. ಒಂದು ಚಿಂತೆ ಪರಿಹಾರ ಆಯಿತು ಅನ್ನೋಷ್ಟರೊಳಗೆ ಇನ್ನೊಂದು ಚಿಂತೆ ತಯಾರಾಗಿರುತ್ತೆ ಬರಲಿಕ್ಕೋಸ್ಕರ ಅಂತ ಹೇಳಿ. ಹಾಗಾಗಿ ಇದು ದುಃಖಕ್ಕೆ ಕಾರಣ ಅಂತ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಉಪದೇಶವನ್ನು ಮಾಡ್ತಾರೆ. ಏಕೇನೈವತು ಗಂತವ್ಯಂ ಸರ್ವಮೃತ್ಯು ನಿವೇಶನಂ, ತಾನು ಏಕಾಂಗಿಯಾಗಿ ಎಲ್ಲವನ್ನೂ ಕೂಡ ಅನುಭವಿಸಬೇಕಾಗತ್ತೆ. ತನ್ನ ಜೊತೆಗಾರರಾಗಿ ಯಾರೂ ಕೂಡ ಬರೋದಿಲ್ಲ. ಆರು ಬರುವರು ನಿನ್ನ ಹಿಂದೆ ಅಂತ ಹೇಳಿ ದಾಸರು ಕೂಡ ಇದನ್ನೇ ಹೇಳ್ತಾರೆ. ಹಾಗಾಗಿ ಸಂಸಾರಂ ತಾಮಸಂ ತಾದೃಕ್, ಸಂಸಾರವನ್ನು ಯಾರು ನೆಚ್ಚಿಕೊಂಡು ಇರ್ತಾರೋ ತಮೋಗುಣ ಪ್ರಚುರವಾಗಿರುವಂಥದ್ದು, ಇದರಲ್ಲಿ ಕ್ರಮೇಣ ಅವನು ಅವಸಾದವನ್ನು ಹೊಂದುತ್ತಾ ಹೋಗ್ತಾನೆ. ನಾವು ಮನುಷ್ಯ ದೇಹವನ್ನು ಪಡೆದುಕೊಳ್ಬೇಕು ಅಂತಂದರೆ ತತ್ಕ್ಷಣ ನಮಗೆ ಮನುಷ್ಯ ದೇಹ ಸಿಕ್ಕಿರೋದಿಲ್ಲ. ಹಂತ ಹಂತವಾಗಿ ಅನೇಕ ಜನ್ಮಗಳನ್ನು ತಾಳಿ ಕೊನೆಗೆ ಮನುಷ್ಯ ಜನ್ಮ ನಮಗೆ ಬಂದಿರುತ್ತೆ. ಆ ಮನುಷ್ಯ ಜನ್ಮದಲ್ಲಿ ಮನುಷ್ಯ ಜನ್ಮದಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗೋದು ಏನಿದೆಯೋ ಅದನ್ನು ಮಾಡಬೇಕು. ನಾವು ತಿನ್ನೋದು, ಉಣ್ಣೋದು, ಮಲಗೋದು ಇದು ಬೇರೆ ಜನ್ಮಗಳಲ್ಲೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಮನುಷ್ಯ ಜನ್ಮ ಸಿಕ್ಕಾಗ ಅದರಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಏನಿದೆ ಅದನ್ನು ಮಾಡೋದು ಬಿಟ್ಟು ಪ್ರಾಣಿಗಳು ಮಾಡುವಂತೆ ನಾವು ಅಷ್ಟೇ ಮಾಡ್ತಾ ಕೂತ್ರೆ ಹಾಗಿದ್ರೆ ನಿನಗೆ ಯಾವ ಶರೀರಕ್ಕೂ ವ್ಯತ್ಯಾಸ ಇಲ್ಲ ಅಂಥೇಳಿ ಭಗವಂತ ವಾಪಸ್ಸು ನಮ್ಮನ್ನು ಪಶು ಜನ್ಮಕ್ಕೆ ಹಾಕ್ತಾನಂತೆ. ಅದನ್ನು ಯಾವ ರೀತಿಯಾಗಿ ಅಧೋಗತಿ ಆಗುತ್ತೆ ನಮಗೆ ಅಂಥೇಳಿ ಹೇಳ್ತಾರೆ. ಯಾರು ಸಂಸಾರದಲ್ಲೇ ಆಸಕ್ತನಾಗಿರುತ್ತಾನೋ ಅವನು ಮಾನುಷ್ಯಂ ಪಶುಭಾವಂಚ ಪಶುಭಾವಾನ್ ಮೃಗೋ ಭವೇತ್ ಮೃಗತ್ವಾತ್ ಪಕ್ಷಿಭಾವಂತು ತಸ್ಮಾಚ್ಚೈವ ಸರೀಸೃಪ. ಅವನಿಗೆ 6 ಹಂತಗಳಲ್ಲಿ ಕೆಳಗೆ ಬಂದ್ಬಿಡ್ತಾನಂತವನು. ಮನುಷ್ಯ ಜನ್ಮದಲ್ಲಿರ್ತಾನೆ, ಏನೂ ಸಾಧನೆ ಮಾಡ್ಕೊಳ್ಳೋದಿಲ್ಲ, ತೃಣ ಮಾತ್ರ ಸಾಧನೆ ಇಲ್ಲ, ಪಶು ಆಗ್ತಾನೆ, ಕ್ರೂರ ಮೃಗಗಳು ಈ ಥರ ಆಗ್ತಾನೆ. ಆನಂತರ ಮೃಗ, ಜಿಂಕೆ ಮೊದಲಾದಂತಹ ಪ್ರಾಣಿಗಳಾಗಿ ಆ ಹಂತಕ್ಕೆ ಇಳಿತಾನೆ. ಮೃಗತ್ವಾತ್ ಪಕ್ಷಿಭಾವಂತು, ಮೃಗ ಜನ್ಮದಿಂದ ಪಕ್ಷಿ ಜನ್ಮಕ್ಕೆ ಹೋಗ್ತಾನೆ. ಅಲ್ಲಿಂದ ಸರೀಸೃಪ, ಅಲ್ಲಿ ಆನಂತರ ಸರೀಸೃಪ ಅಂದರೆ ಹರಿದಾಡುವಂತಹ ಹಾವು ಮೊದಲಾದಂತಹವುಗಳು, ಆ ಜನ್ಮಕ್ಕೆ ಬರ್ತಾನೆ. ಸರೀಸೃಪತ್ವಾದ್ ಗಚ್ಚೇದ್ದಿ ಸ್ಥಾವರತ್ವಂ ನ ಸಂಶಯ, ಅಲ್ಲಿಂದ ಸ್ಥಾವರ ಜನ್ಮಕ್ಕೆ ಬರ್ತಾನೆ. ಗಿಡ ಗಂಟೆ ಇವುಗಳು ಈ ಜನ್ಮಕ್ಕೆ ಇಳಿದು ಬಿಡ್ತಾನೆ. ಅದು ಇಳಿಯೋದು ಅಂತಂದರೆ ಕ್ರಮವಾಗಿ ಅಂತಲ್ಲ, ಒಂದು ಜನ್ಮದಲ್ಲಿ ಪಶು, ಆನಂತರ ತಕ್ಷಣ ಮೃಗ, ಆನಂತರ ತಕ್ಷಣ ಪಕ್ಷಿ ಅಂತೇನಿಲ್ಲ. ಯಾಕೆಂದರೆ ಪಶುವಿನ ಎಷ್ಟು ಥರದ ಪಶುಗಳಿವೆ, ಎಷ್ಟು ಥರದ ಪಕ್ಷಿಗಳಿವೆ, 84 ಲಕ್ಷ ವಿಧವಾಗಿದೆ ಒಟ್ಟು ಜೀವರಾಶಿಗಳು. ಹಾಗಾಗಿ ಅನೇಕ ಜನ್ಮಗಳಿಗೆ ಪುನಃ ಇಳಿದು ಹೋಗಿಬಿಡ್ತಾನೆ. ಮತ್ತೆ ವಾಪಸ್ ಬರಬೇಕು ಅಂದರೆ ಅಲ್ಲೆಲ್ಲ ಪ್ರಾರಬ್ಧವನ್ನು ಅನುಭವಿಸಿ ಮತ್ತೆ ಮನುಷ್ಯ ಜನ್ಮವನ್ನು ಪಡೆದುಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಸಿಕ್ಕ ಅವಕಾಶವನ್ನು, ಅತ್ಯಂತ ಅಪರೂಪವಾದಂತಹ ಅವಕಾಶ, ಸಿಕ್ಕ ಅವಕಾಶವನ್ನು ಬಿಡದಂತೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಯೋಗದ ಮಹತ್ವವನ್ನು ತಿಳಿಸ್ಲಿಕ್ಕಾಗಿ ಅದಕ್ಕೆ ಸಿಕ್ಕಿರುವ ಅವಕಾಶವನ್ನು ಹೇಗೆ ಸಾರ್ಥಕವನ್ನಾಗಿ ನಾವು ಮಾಡಿಕೊಳ್ಬೇಕು ಅಂತ ಹೇಳಿ ಇಲ್ಲಿ ತಿಳಿಸ್ತಾರೆ. ಹಾಗಾಗಿ ಯೋಗ ಸಾಧನೆಯನ್ನು ಮಾಡುವಂತಹ ವ್ಯಕ್ತಿ ಚಿಕ್ಕ ವಯಸ್ಸಿನಿಂದಲೇ ಎಷ್ಟು ಸಾಧ್ಯವೋ ಅಷ್ಟು ಬೇಗವೇ ಅವನು ಸಾಧನೆಯಲ್ಲಿ ತೊಡಗಬೇಕು. ಪ್ರಹ್ಲಾದರಾಜರು ಹೇಳ್ತಾರೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಚಿಕ್ಕ ವಯಸ್ಸಿಂದಲೇ ಮಾಡಲಿಕ್ಕೆ ಶುರು ಮಾಡಬೇಕು, ವಯಸ್ಸಾಗಲಿ ಅಂತ ಯಾರೂ ಕೂಡ ಕಾಯಬಾರ್ದು. ವಯಸ್ಸಾಗತ್ತೆ, ಇದು ಧರ್ಮ ಮಾಡೋ ವಯಸ್ಸಲ್ಲಪ್ಪ, ಇನ್ನು ಚಿಕ್ಕವ್ ನೀನು ಅಂತ ನಾವು ಉಪದೇಶ ಮಾಡ್ತೀವಿ, ಆ ಥರ ಮಾಡೋದಲ್ಲ. ಯಾಕೆ ಅಂತಂದರೆ ಕೊನೆ ಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕು.
ಆದರೆ ಜೀವನ ಪೂರ್ತಿ ಬೇರೆ ವಿಚಾರಗಳಲ್ಲೇ ಕಳೆದಂತಹ ವ್ಯಕ್ತಿಗೆ ಭಗವಂತನ ಸ್ಮರಣೆ ಹೇಗೆ ತಾನೇ ಬರಲಿಕ್ಕೆ ಸಾಧ್ಯ? ತತಸ್ತು ಪರಮಂ ಬ್ರಹ್ಮ ಕಥಂ ವಿಪ್ರಸ್ಮರಿಷ್ಯತಿ, ಭಗವಂತನ ಸ್ಮರಣೆ ಬರೋದಿಲ್ಲ. ಆದ್ದರಿಂದ ತಸ್ಮಾನ್ ನಿತ್ಯಂ ಸಮಾದಧೇ, ಪ್ರತಿನಿತ್ಯವೂ ಭಗವಂತನ ಚಿಂತನೆಯನ್ನು ಮಾಡ್ತಾ ಇರಬೇಕು. ನಾವು ಹೆಚ್ಚು ಕಾಲ ಜೀವನದಲ್ಲಿ ಯಾವುದಕ್ಕೆ ಕಳೆದಿರ್ತೀವೋ ಮತ್ತು ಯಾವುದನ್ನು ಚಿಂತನೆಯನ್ನೇ ಹೆಚ್ಚಾಗಿ ಮಾಡಿರ್ತೀವೋ ಕೊನೆಯಲ್ಲಿ ನಮಗೆ ಅದರ ಸ್ಮರಣೆಯೇ ಬರುತ್ತೆ. ಒಬ್ಬ ವ್ಯಾಪಾರಿ ಇದ್ದಂತೆ, ಅವನಿಗೆ ಯಾವಾಗಲೂ ದುಡ್ಡು ಮಾಡೋದರಲ್ಲೇ ಅವನ ಗಮನ, ಯಾವಾಗಲೂ ದುಡ್ಡು ಮಾಡಬೇಕು, ಅದಕ್ಕೆ ಅದು ಮಾಡೋದು ಇದು ಮಾಡೋದು, ಆ ವ್ಯಾಪಾರ ಮಾಡೋದು ಈ ವ್ಯಾಪಾರ ಮಾಡೋದು. ಜೀವನದಲ್ಲಿ ಬಹುಭಾಗ ಅವನು ದುಡ್ಡಿನ ಚಿಂತೆಯಲ್ಲೇ ಕಳೆದಿರ್ತಾನೆ. ಕೊನೆಗೆ ಮನೆಯಲ್ಲಿ ದುಡ್ಡಿಟ್ಟುಕೊಂಡ್ರೆ ಅಷ್ಟು ಸುರಕ್ಷತೆ ಇರೋದಿಲ್ಲ ಅಂತ ಹೇಳಿ ಅದನ್ನೆಲ್ಲ ಒಂದು ಹಳ್ಳ ತೋಡಿ ಯಾವುದೋ ಒಂದು ಕಡೆ ಮುಚ್ಚಿಟ್ಟಿರ್ತಾನೆ. ಬೇಕಾದಷ್ಟು ಸಂಪತ್ತನ್ನು ಮುಚ್ಚಿಟ್ಟಿರ್ತಾನೆ. ತನ್ನ ಮಕ್ಕಳಿಗೆ ಯಾರಿಗೂ ಹೇಳೋದಿಲ್ಲ, ಇದ್ದಕ್ಕಿದ್ದಂಗೆ ಸತ್ಯ ಹೋಗ್ಬಿಡ್ತಾನವನು. ಸರಿ, ಆವಾಗ ಅವನ ಮಕ್ಕಳೆಲ್ಲ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಕಾರಣ ಏನು ಅಂದರೆ ಎಲ್ಲಿ ಬಚ್ಚಿಟ್ಟಿದ್ದ ಹೇಳೇ ಇಲ್ಲ, ಹಾಗೆ ಹೋಗ್ಬಿಟ್ಟಿದ್ದಾರೆ ಅಂತ ಭಾರಿ ಚಿಂತೆ ಮಕ್ಕಳಿಗೆಲ್ಲ. ಇವರೆಲ್ಲ ಅಳೋದನ್ನು ನೋಡಿ ಯಾರೋ ಒಬ್ಬ ಸಾಧು ಬಂದು ಕೇಳ್ತಾರಂತೆ, ಏನು ಸಮಸ್ಯೆ ಅಂದಾಗ, ಏನಿಲ್ಲ, ನಮ್ಮ ತಂದೆ ಎಲ್ಲೋ ಬಚ್ಚಿಟ್ಬಿಟ್ಟಿದ್ದಾರೆ ಅದನ್ನೆಲ್ಲ, ನಿಧಿನೆಲ್ಲ, ಎಲ್ಲಿಂತಲೇ ಗೊತ್ತಿಲ್ಲ, ಹಾಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತ, ಆಯ್ತಪ್ಪ, ನಾನೊಂದು 4-5 ಕ್ಷಣ ಅವನಿಗೆ ಜೀವ ಬರೋ ಹಾಗೆ ಮಾಡ್ತೀನಿ, ಸ್ವಲ್ಪ ಹೊತ್ತು ಜೀವ ಬರೋ ಹಾಗೆ ಮಾಡ್ತೀನಿ ನಾನು. ಅಷ್ಟರೊಳಗೆ ನೀವು ಏನು ಬೇಕೋ ಅದನ್ನು ಕೇಳ್ಕೊಂಬಿಡಿ, ಕೇಳಿಕೊಂಡು ಮತ್ತೆ ಅವನು ಹೋಗ್ಬಿಡ್ತಾನೆ, ನಿಮ್ದು ಏನು ಬೇಕೋ ನೀವು ವ್ಯವಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವ್ರು ಬಂದು ತಲೆ ಮೇಲೆ ಕೈ ಇಡ್ತಾರೆ, ಬದುಕ್ತಾನೆ. ಬದುಕಿದ ತಕ್ಷಣ ಎಲ್ಲ ಮಕ್ಕಳು ಕೇಳ್ತಾರೆ, ಎಲ್ಲಿಟ್ಟಿದ್ಯಾ ಅಂತ. ಕಣ್ಬಿಟ್ಟು ನೋಡ್ತಾನಂತೆ, ಎಲ್ಲ ಇಲ್ಲೇ ಇದ್ದೀರಲ್ಲ, ಅಂಗಡಿ ಹತ್ರ ಯಾರಿದ್ದೀರಿ, ಮೊದಲು ಅಂಗಡಿಗೆ ಹೋಗಿ ಅಂತ ಹೇಳ್ತಾನಂತೆ, ಮತ್ತೆ ಸತ್ಯ ಹೋಗ್ಬಿಡ್ತಾನೆ. ಅಂದರೆ ವಾಪಸ್ ಪುನರ್ಜನ್ಮ ಸಿಕ್ಕರೂ ಕೂಡ ವಾಪಸ್ಸು ಬದುಕಲಿಕ್ಕೆ ಅಂತ ಒಂದು ಕೆಲವು ಕಾಲ ಅವಕಾಶ ಸಿಕ್ಕರೂ ಆಗಲೂ ಅವನಿಗೆ ಅದೇ ಚಿಂತೆ, ವ್ಯಾಪಾರದ ಚಿಂತೆಯೇ ಇರುತ್ತೆ. ಇದು ಮನುಷ್ಯರ ಸ್ವಭಾವ. ನಾವು ಜೀವನದಲ್ಲಿ ಯಾವುದಕ್ಕೆ ಮಹತ್ವ ಕೊಟ್ಟಿರ್ತೀವಿ ಅದೇ ನಮಗೆ ಕೊನೆಗಾಲದಲ್ಲಿ ನೆನಪಿಗೆ ಬರುವಂಥದ್ದು, ಬೇರೆ ಯಾವುದೂ ಕೂಡ ಬರೋದಿಲ್ಲ. ಹಾಗಾಗಿ ತಸ್ಮಾನ್ ನಿತ್ಯಂ ಸಮಾದಧೇ, ಪ್ರತಿನಿತ್ಯವೂ ಕೂಡ ನಾವು ಭಗವಂತನ ಧ್ಯಾನದಲ್ಲಿ ಕಳಿಬೇಕು. ಆಗ ಮಾತ್ರ ನಮಗೆ ಕೊನೆ ಕಾಲದಲ್ಲಿ ಭಗವಂತನ ಸ್ಮರಣೆ ಬರುತ್ತೆ. ತಥಾ ಸಮಾರಭೇದ್ಯೋಗಂ ಯಥಾತ್ಮಾನಂ ಸಪಶ್ಯತಿ, ಅವನ ಪ್ರಯತ್ನ ಎಲ್ಲ ಹೇಗಿರಬೇಕು ಅಂತಂದರೆ ಭಗವಂತನ ದರ್ಶನ ಆಗಬೇಕು. ಅದಕ್ಕೇನು ಬೇಕು ಆ ರೀತಿಯಾಗಿ ಅವನು ಪ್ರಯತ್ನವನ್ನು ಮಾಡ್ತಾ ಇರಬೇಕು ಅಂತ ಹೇಳಿ ಹೀಗೆ ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ತಾರೆ. ಇದೆಲ್ಲ ಹೇಳಿದ ಮೇಲೆ ಸಾಧಕನಾದವನಿಗೆ ಇರಬೇಕಾಗಿರುವಂತಹ ಕೆಲವು ಆಚಾರ ವಿಚಾರಗಳನ್ನೆಲ್ಲ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಆಚಾರ ವಿಚಾರಗಳಲ್ಲಿ ಮುಖ್ಯವಾಗಿ ಇಲ್ಲಿ ಮೊದಲಿಗೆ ಹೇಳ್ತಾ ಇರುವಂಥದ್ದು ಆಹಾರ ನಿಯಮ. ಆಹಾರ ನಿಯಮವನ್ನು ಸಾಮಾನ್ಯವಾಗಿ ನಾವು ಗಾಳಿಗೆ ತೂರ್ಬಿಟ್ಟಿರ್ತೀವಿ ನಾವು. ಅದಕ್ಕೂ ಒಂದಿಷ್ಟು ನಿಯಮಗಳಿರುತ್ತೆ. ಇಂತಹ ಆಹಾರಗಳನ್ನು ಸೇವಿಸಬಹುದು, ಇಂಥ ಆಹಾರಗಳನ್ನು ಸೇವಿಸಬಾರ್ದು. ಇದನ್ನು ಶಾಸ್ತ್ರದಲ್ಲಿ ಹೇಳಿದೆ ಅಂತಂದರೆ ಅದರ ಬಗ್ಗೆ ನಮಗೆ ಅಸಡ್ಡೆ ಇರುತ್ತೆ. ಆದರೆ ಡಯಟಿಷಿಯನ್ ಅಂತೊಬ್ಬರು ಬಂದು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ದೇಹಕ್ಕೆ ಇದು ಸರಿಯಲ್ಲ, ಇಂಥಿಂಥದ್ದನ್ನು ತಿನ್ನಬಾರ್ದು, ನೀವು ಇಂಥಿಂಥ ಸಮಯಕ್ಕೆ ಮಾತ್ರ ತೊಗೋಬೇಕು, ಇಷ್ಟೇ ತೊಗೋಬೇಕು, ಹೀಗೆ ತಿನ್ನಬೇಕು ಅಂತೆಲ್ಲ ಹೇಳಿದ್ರೆ ಅದನ್ನು ಚಾಚೂ ತಪ್ಪದಂಗೆ ಪಾಲಿಸ್ತೀವಿ. ಯಾಕೆ? ನಮಗೆ ದೇಹದ ಆರೋಗ್ಯ ಮುಖ್ಯ. ಶಾಸ್ತ್ರ ಹೇಳೋದು ದೇಹದ ಆರೋಗ್ಯಕ್ಕೂ ಆಗತ್ತೆ ಮತ್ತು ಮನಸ್ಸಿನ ಆರೋಗ್ಯಕ್ಕೂ ಕೂಡ ಕಾರಣ ಆಗತ್ತೆ. ಹಾಗಾಗಿ ದೇಹದ ಆರೋಗ್ಯಕ್ಕೆ, ಮನಸ್ಸಿನ ಆರೋಗ್ಯಕ್ಕಾಗಿ ಶಾಸ್ತ್ರ ಏನಾದರೂ ಒಂದು ನಿಯಮವನ್ನು ಹೇಳಿದ್ರೆ ಅದನ್ನು ಕೂಡ ಪಾಲಿಸಬೇಕು. ಇಷ್ಟಾದರೂ ನಾವು ಅಂದ್ಕೊಂಡ್ಬಿಡೋಣಂತೆ, ನಮಗೆ ಋಷಿಮುನಿಗಳೆಲ್ಲರೂ ಕೂಡ ನಮಗೆ ಪಥ್ಯವನ್ನು ಹೇಗೆ ಅಂತ ಹೇಳ್ಕೊಡುವಂತಹ ಡಯಟಿಷಿಯನ್ಗಳು. ಋಷಿಮುನಿಗಳೆಲ್ಲ ಅವರ ಗ್ರಂಥದಲ್ಲಿ ಹೇಳಿದ್ದಾರೆ, ಹೀಗೀಗೆ ಮಾಡಬೇಕು ನೀವು, ಹಾಗೆ ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಕಾಮ ಕ್ರೋಧ ಇದೆಲ್ಲನೂ ಕೂಡ ಕಮ್ಮಿ ಆಗುತ್ತೆ, ನೀವು ಸುಖವಾಗಿ ಸಾಧನೆ ಮಾಡಿಕೊಂಡು ಇರಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಋಷಿಗಳನ್ನು ಆ ರೀತಿಯಾಗಾದರೂ ಭಾವಿಸಿ ಅವರ ಮಾತನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಅವರು ಊಟವನ್ನು ಏನು ಮಾಡ್ತೀವಿ ಅದು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರವಾಗಿ ಅಥವಾ ಬದುಕಲಿಕ್ಕಾಗಿ ಮಾತ್ರ ಮಾಡುವಂತಹ ಒಂದು ಕ್ರಿಯೆ ಅನ್ನುವಂತಹ ಭಾವನೆಯಿಂದ ನಾವು ಆ ಕ್ರಿಯೆಯಲ್ಲಿ ತೊಡಗಬಾರ್ದು. ತಿನ್ನೋದೇನಕ್ಕೆ? ಹೊಟ್ಟೆ ತುಂಬಲಿಕ್ಕೆ ಅಥವಾ ಸಂತೋಷ ಪಡಲಿಕ್ಕೆ ರುಚಿಯಾಗಿರುವಂತಹ ಪದಾರ್ಥಗಳನ್ನು ನಾವು ಬಯಸ್ತಾ ಹೋಗ್ತೀವಿ. ಆದರೆ ಊಟ ಮಾಡುವಂತಹ ವ್ಯಕ್ತಿಗೆ ಇದು ಒಂದು ಪೂಜೆ ಅನ್ನುವಂತಹ ಭಾವನೆ ಇರಬೇಕು. ಯಾಕೆ? ಅನ್ನಂ ಬ್ರಹ್ಮಚ ವಿಜ್ಞೇಯಂ ಪ್ರಜಾನಾಂ ಪ್ರಸವಸ್ತಥ ಅನ್ನಾದ್ ಭೂತಾನಿ ಜಾಯಂತೆ ಸ್ಥಿತಿರನ್ನೇನ ಚೇಷ್ಯತೆ. ಅನ್ನ ಅಂದರೆ ಬ್ರಹ್ಮ, ಪರಮಾತ್ಮನ ಸನ್ನಿಧಾನ ಅದರಲ್ಲಿ ಇರುತ್ತೆ. ತಿಂದ ಅನ್ನದಿಂದ ನಮ್ಮ ದೇಹಕ್ಕೆ ಪುಷ್ಟಿ ಹೇಗೆ ಸಿಗುತ್ತೆ? ಜಡವಾದ ಒಂದು ಅನ್ನಕ್ಕೆ ನಮ್ಮ ದೇಹಕ್ಕೆ ಶಕ್ತಿ ಕೊಡುವಂತಹ ಸಾಮರ್ಥ್ಯ ಅದಕ್ಕೆ ಎಲ್ಲಿರುತ್ತೆ? ಯಾಕೆಂದರೆ ಭಗವಂತನ ಸನ್ನಿಧಾನ ಅದರಲ್ಲಿ ಇರುತ್ತೆ, ಭಗವಂತ ಅದರಲ್ಲಿ ನಿಂತಿರ್ತಾನೆ.
ಅನ್ನನಾಮ ಸ ಏವಾನ್ಯೇ ಚೇಷ್ಟಯನ್ ಸರ್ವಮಾಸ್ಥಿತ ಅಂತ ಆಚಾರ್ಯರು ಸರ್ವಮೂಲದಲ್ಲಿ ಪ್ರಮಾಣ ಕೊಡ್ತಾರೆ. ಭಗವಂತನಿಗೆ ಅನ್ನ ಅಂತ ಹೆಸರು, ಅವನು ಅನ್ನದೊಳಗೆ ತಾನು ಇರ್ತಾನೆ, ಇದ್ದು ಜೀವರಿಗೆ ಬೇಕಾಗಿರುವಂತಹ ಪುಷ್ಟಿ ಶಕ್ತಿ ಇದೆಲ್ಲವನ್ನೂ ಕೂಡ ಅವನೇ ಕೊಡ್ತಾನೆ. ಅನ್ನಸ್ಥೇನೈವ ಜೀವಂತಿ ಭೂತಾನ್ಯೇತಾನಿ ವಿಷ್ಣುನಾ, ಅನ್ನದಲ್ಲಿ ಇರುವ ಭಗವಂತನಿಂದಲೇ ಎಲ್ಲ ಭೂತಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಆಗಿದೆ ಅಂಥೇಳಿ. ಹಾಗಾಗಿ ಅನ್ನದಿಂದಲೇ ನಮ್ಮ ಬೆಳವಣಿಗೆ, ಅನ್ನಾದ್ ಭೂತಾನಿ ಜಾಯಂತೆ ಸ್ಥಿತಿರನ್ನೇನ ಚೇಷ್ಯತೆ, ಹುಟ್ಟಬೇಕಂತಾದರೆ ಹುಟ್ಟಿದ ಮೇಲೆ ಬದುಕಬೇಕು ಅಂತಾದರೆ ವರ್ಧಂತೆ ತೇನ ಭೂತಾನೆ, ಆನಂತರ ಬೆಳಿಬೇಕು ಅಂತ ಆಗಬೇಕಾದ್ರೆ ಪ್ರತಿಯೊಂದಕ್ಕೂ ಕೂಡ ಬೇಕಾಗಿರುವಂಥದ್ದು ಅನ್ನ. ಹಾಗಾಗಿ ಅನ್ನದ ವಿಚಾರದಲ್ಲಿ ಬಹಳಷ್ಟು ಗಮನವನ್ನು ಕೊಡಬೇಕು ಅಂಥೇಳಿ ಹೇಳ್ತಾರೆ. ಈ ಊಟ ಮಾಡುವಾಗ ಶಕ್ತಿ ಇಲ್ಲದೆ ಇದ್ದರೆ ಬೇರೆ ವಿಚಾರ. ಯಾಕೆಂದರೆ ಶಾಸ್ತ್ರದಲ್ಲಿ ಹೇಗಿರುತ್ತೆ ಅಂತಂದರೆ ಆಪದ್ಧರ್ಮಗಳನ್ನು ಹೇಳಿರ್ತಾರೆ, ಅಶಕ್ತರು ಏನೇನು ಮಾಡಬಹುದು ಅಂತಲೂ ಕೂಡ ಹೇಳಿರ್ತಾರೆ. ಆದರೆ ಶಕ್ತಿ ಇದ್ದವರು ಏನು ಮಾಡಬೇಕು ಅದನ್ನು ಕೂಡ ಪಾಲಿಸಬೇಕು. ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡುವಂಥದ್ದು, ತಟ್ಟೆಯನ್ನು ಕೈ ಮೇಲೆ ಇಟ್ಕೊಳ್ಳದೆ ನೆಲದ ಮೇಲೆ ಇಟ್ಟು ತಟ್ಟೆಯನ್ನು ಊಟ ಮಾಡಬೇಕು. ಈ ಥರ ಶಾಸ್ತ್ರದ ಬಹಳಷ್ಟು ನಿಯಮಗಳೆಲ್ಲ ಇದೆ. ಕೈಕಾಲು ತೊಳ್ಕೊಳ್ಬೇಕು ಅಂತ ಹೇಳ್ತಾರೆ. ಕೈ, ಕಿವಿ, ಕಣ್ಣು, ಊಟಕ್ಕಿಂತ ಮುಂಚೆ ಇದೆಲ್ಲ ಮಾಡಬೇಕು ಅಂತ ಹೇಳೋದು. ಕೈಗಳನ್ನು ತೊಳ್ಕೊಳ್ಬೇಕು, ಕಾಲು ತೊಳ್ಕೊಳ್ಬೇಕು, ಕಣ್ಣು ಒರೆಸ್ಕೊಳ್ಬೇಕು, ಕಿವಿ ಒರೆಸ್ಕೊಳ್ಬೇಕು, ಬಾಯಿ ಮುಕ್ಕಳಿಸಿರಬೇಕು. 5 ಜಾಗದಲ್ಲಿ ನೀರು ಹಚ್ಚಿಕೊಂಡು ಆಮೇಲೆ ಊಟಕ್ಕೆ ಕೂತ್ಕೊಳ್ಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಹೀಗೆ ಶುಚಿಯಾಗಿ ನಾವು ಶುಚಿಯಾದ ಒಂದು ಹಿಂದೂ ಸಂಸ್ಕೃತಿಗೆ ಅನುಗುಣವಾಗಿರುವಂತಹ ಒಂದು ವಸ್ತ್ರ ಸಂಹಿತೆಯಲ್ಲಿ ಶುಚಿಯಾಗಿ ನಾವು ಊಟಕ್ಕೆ ಕೂತ್ಕೊಳ್ಬೇಕು. ಊಟಕ್ಕೆ ಕೂತಾಗ ಪಂಚ ಪ್ರಾಣ ಆಹುತಿಗಳನ್ನು ಸ್ವೀಕಾರ ಮಾಡಬೇಕು. ಆಹುತಿಗಳನ್ನು ಸ್ವೀಕಾರ ಮಾಡಿ ಇದು ಒಂದು ಯಜ್ಞ, ಇದು ಒಂದು ದೇವರ ಪೂಜೆ ಅನ್ನೋ ಭಾವನೆಯಿಂದ ಅದನ್ನು ಸ್ವೀಕಾರ ಮಾಡಬೇಕು. ಹಾಗೆ ಯಾರು ಮಾಡ್ತಾರೋ ಅವರಿಗೆ ಊಟ ಮಾಡಿದ್ರೂ ಕೂಡ ಉಪವಾಸ ಮಾಡಿದಂತಹ ಫಲ ಇದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಉಪವಾಸೇನ ತತ್ತುಲ್ಯಂ ಮನುರಾಹ ಪ್ರಜಾಪತಿ. ಮನು ಹೇಳುವಂತಹ ಮಾತೇನು, ಹೀಗೆ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಊಟ ಮಾಡಿದ್ದೆ ಆದಲ್ಲಿ ಉಪವಾಸ, ಊಟ ಮಾಡಿದ್ರು ಹೊಟ್ಟೆ ತುಂಬಿಕೊಂಡ್ರೂ ಕೂಡ ಉಪವಾಸ ಮಾಡಿದ ಫಲವೇ ಅವನಿಗೆ ಸಿಗುತ್ತೆ ಅಂತ. ಇದೆಲ್ಲ ತಾನು ಊಟ ಮಾಡಲಿಕ್ಕಿರುವಂತಹ ನಿಯಮಗಳು. ಜೊತೆಗೆ ಯಾವತ್ತೂ ಊಟ ಮಾಡುವಾಗ ಮತ್ತೊಬ್ಬರಿಗೆ ಹಂಚಿಯೇ ತಿನ್ನಬೇಕೇ ಹೊರತು ತಾನೊಬ್ಬನೇ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ. ತಾನು ಮನೆಗೆ ಪ್ರತಿನಿತ್ಯವೂ ಹೇಗೆ ತಾನು ಬಲಿಹರಣಾದಿಗಳನ್ನೆಲ್ಲ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ನಿರೀಕ್ಷೆ ಮಾಡಬೇಕು. ಯಾರು ಅತಿಥಿಗಳು ಬರ್ತಾರಾ, ಅತಿಥಿಗಳು ಅಂತಂದರೆ ಅನಿರೀಕ್ಷಿತವಾಗಿ ಮನೆಗೆ ಯಾರಾದರೂ ಬರ್ತಾರಾ ಅಂತ ಹೇಳಿ ಸ್ವಲ್ಪ ಹೊತ್ತು ಕಾಯಬೇಕು. ಅಡುಗೆ ಆದ ಕೂಡಲೇ ಊಟಕ್ಕೆ ಕೂತ್ಕೊಳ್ಳೋದಲ್ಲ, ಸ್ವಲ್ಪ ಹೊತ್ತು ನಿರೀಕ್ಷೆ ಮಾಡಬೇಕು ಯಾರಾದರೂ ಅತಿಥಿಗಳು ಬರ್ತಾರಾ ಅಂತ. ಪ್ರತಿನಿತ್ಯವೂ ಕೂಡ ಪ್ರಯತ್ನಪಟ್ಟು ಬೇರೆಯವರಿಗೆ ಊಟವನ್ನು ಹಾಕಿಯೇ ನಾವು ಊಟ ಮಾಡಬೇಕು. ಯಾರಾದರೂ ಮನೆಗೆ ಕರೆಯೋದು ಅಥವಾ ಯಾರಾದರೂ ನಮ್ಮ ಬಂಧುಗಳು ಬಂದರೆ ಅವ್ರಿಗಾದರೂ ಊಟ ಹಾಕಬೇಕು. ಹೀಗೆ ಬೇರೆಯವರಿಗೆ ಊಟ ಹಾಕಿಯೇ ತಾನು ಊಟ ಮಾಡ್ತೀನಿ ಅನ್ನುವಂತಹ ಪ್ರತಿಜ್ಞೆಯನ್ನು ಪ್ರತಿಯೊಬ್ಬನೂ ಕೂಡ ಮಾಡಬೇಕು. ಚೆನ್ನಾಗಿ ತಿಳಿದುಕೊಂಡಿರುವಂತಹ ವಿದ್ವಾಂಸನಿಗೆ ಅಥವಾ ಹಸಿದಿರುವಂಥವರಿಗೆ, ಅತಿಥಿಗಳಿಗೆ, ಯಾರಿಗಾದರೂ ಸರಿ ಅನ್ನವನ್ನು ಹಾಕಬೇಕು. ಯಾರೂ ಸಿಗಲೇ ಇಲ್ಲ ಅಂತಾದರೆ ಸರ್ವೇಷಾಮಪ್ಯಲಾಭೇಹಿ ತ್ವನ್ನಂ ಗೋಭ್ಯೋ ನಿವೇದಯೇ, ಕಡೆ ಪಕ್ಷ ಹಸುವಿಗೆ ಒಂದು ಗೋಗ್ರಾಸ ಕೊಟ್ಟಾದರೂ ಕೂಡ ತಾನು ಊಟ ಮಾಡಬೇಕು, ಹೊರತು ತಾನೊಬ್ಬನೇ ತಿನ್ನೋದಲ್ಲ, ಹಂಚಿ ತಿನ್ನುವಂತಹ ಬುದ್ಧಿ ಇರಬೇಕು.